ವೆಲ್ಕಮ್ ಬ್ಯಾಕ್ ಟು ಗುರುಸ್ವಾಮಿ ಹೆಸರವ್ರ ಮಠ ಯೂಟ್ಯೂಬ್ ಚಾನಲ್. ಈ ದಿನವೇ ಸುದಿನ, ಈ ದಿನವೇ ಒಳ್ಳೆಯ ದಿನ ಅಂತ ಅಂದ್ಕೊಂಡು ಇವತ್ತು ನಾನು ನಮ್ಮ ಓಮಿಸ್ ಜೊತೆಗೆ ಹೊರಗಡೆ ಹೋಗ್ತಿದ್ದೀನಿ. ಸೊ ಏನೇನು ಕಂಟೆಂಟ್ ಅಂದರೆ ಕಂಟೆಂಟ್ ಇಲ್ಲ, ಆದರೂ ಈ ವಿಡಿಯೋದಲ್ಲಿ ಏನೋ ಕಂಟೆಂಟ್ ಸಿಕ್ಕರೆ ಇದನ್ನ ಕಂಟಿನ್ಯೂ ಮಾಡಿ ನಮ್ಮ ಯೂಟ್ಯೂಬ್ ಖಾತೆಯಲ್ಲಿ ಅಪ್ಲೋಡ್ ಮಾಡುವ ಪ್ರಯತ್ನ ನನ್ನದು. ಸೊ ಅದಕ್ಕೆ ಬೆಂಬಲ ನಿಮ್ಮದು, ಏನಂತೀರಾ? ಸ್ಟೇ ಟ್ಯೂನ್ಡ್ ಗಾಯ್ಸ್. ಹಾಯ್ ಗೈಸ್, ಈಗ 2 ಗಂಟೆ ಆಗಿದೆ. ಸೊ ನಾವು ಈಗ ತಾನೇ ಬಿಟ್ಟು ಹೋಗಿದ್ದೀನಿ. ಸೊ ಚಂದನ ಅವರು ನನಗೋಸ್ಕರ ಅಲ್ಲಿ ITI ಗೇಟ್ ಹತ್ರ ಕಾಯ್ತಿದ್ದಾರೆ. ಆಲ್ರೆಡಿ ಒಂದು 10 ನಿಮಿಷದಿಂದ ಫೋನ್ ಮಾಡಿದ್ದು. ಈಗ ಪೊಲೀಸ್ ಸ್ಟೇಷನ್ ರೋಡ್ ದಾಟಿದೆ. ಸೊ ಅವಳಿಗೆ ಆಗಲೇ ಹೇಳಿದೆ ಪೊಲೀಸ್ ಸ್ಟೇಷನ್ ರೋಡ್ ದಾಟಿದೆ ಅಂತ. ಸೊ ನಿಸರ್ಗಕ್ಕೆ ಫೋನ್ ಮಾಡಿ ನಿಸರ್ಗ ಕಾನ್ಫರೆನ್ಸ್ ಹಾಕಿ ಈಗ ಬೈದರು, ಯಾಕಿನ್ನೂ ಇಷ್ಟಕ್ಕೊಂದು ಲೇಟಾಗಿ ಬರ್ತೀರಾ ಅಂತ. ನಮಗೆ ಅದೆಲ್ಲ ಎಷ್ಟೇ ಹೋಗಿದ್ರು ಒರ್ಸ್ಕೊಂಡು ಹೋಗ್ತಿರ್ತೀವಿ. ಸೊ ಈಗ ಚಂದನ ಈಸಿಯರ್ ಅವ್ರು ಈ ಪಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನಾನು ಭಾಳ ಹೊತ್ತು ಕಾಯಿಸಿದೆ ಅಂತ. ಸೊ ನಡ್ಕೊಂಡು ಅಲ್ಲಿ ಬರೋಕತ್ತಾಳೆ, ನನ್ನ ಜೊತೆ ಬರ್ತಿಲ್ಲ. ಸೊ ಏನು ಮಾಡೋದಂತ ಗೊತ್ತಾಗಿಲ್ಲ. ವೆಯ್ಟ್. ಚಂದನ ಅವರೇ, ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಗುರುಸ್ವಾಮಿ ಹೆಸರವ್ರ ಮಠ ಯೂಟ್ಯೂಬ್ ಚಾನಲ್. ರೋಡಲ್ಲಿ ಆಗ್ ಮಾಡ್ಬೋದು ಕಣೆ. ನಮಗೆ ಇಂಡಿಪೆಂಡೆನ್ಸ್ ಸಿಕ್ಕು 1947 ಸಿಕ್ಕಿದ್ದು, ಗೊತ್ತಾ? 1947 ನನಗೆ ಗೊತ್ತಿಲ್ಲ ಅದು. ಚಂದನ ಮಾತಾಡು, ನಿನ್ನ ಫ್ಯಾನ್ ಫಾಲೋಯಿಂಗ್ ಭಾಳ ಐತೆ ಚಂದನ. ಗೈಸ್, ಇವಳು ಇಟ್ಟಾಗಿರೋದೆ ನನ್ನ ಲಾಗಿಂದ. ಏನಂತೀಯ ಚಂದ? ಫುಡ್ ಕೋಸ್ಟಾಗಿ ಇವರೆಲ್ಲ ನಾನು ಕರ್ಕೊಂಡು ಬಂದಿದ್ದೀನಿ. ಇವಾಗ ಹೇಳ್ತೀನಿ ಏನು ವಿಷಯ ಅಂತ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಗೈಸ್. ಹಾಯ್ ಗೈಸ್, ಫೈನಲಿ ನಾವೆಲ್ಲರೂ ಫುಡ್ ಕೋಸ್ಟ್ರಾಗೆ ನಮ್ಮ ಫ್ರೆಂಡ್ಸ್ನ ನಾನೇ ಕರ್ಕೊಂಬಂದಿರೋದು. ಸೊ ಇಲ್ಲಿ ಶಶಿ ಅವರು ನಗ್ತಿದ್ದಾರೆ. ಸೊ ಏನಂದರೆ ನನ್ನ ಬರ್ತ್ಡೇ ಆಗಿದ್ದು ಡಿಸೆಂಬರ್ 1ಗೆ. ಇವರೆಲ್ಲರೂ ನನಗೆ ಕೇಕ್ ಕಟ್ ಮಾಡಿಸಿದ್ದು ಈ ನನ್ನ ಮಗನ ಬರ್ತ್ಡೇಗೆ. ಇವನು ಡಿಸೆಂಬರ್ 9 ಇತ್ತು ಅಂತ ಇವನದು ಬರ್ತ್ಡೇ ಜೊತೆಗೆ ನಂದು ಹಂಗೆ ಸಣ್ಣ ಪುಟ್ಟ ಬರ್ತ್ಡೇ ಸೆಲೆಬ್ರೇಷನ್ ಕೊಲಾಬರೇಷನ್ ಮಾಡಿಸಿ ನನ್ನ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿದರು. ಸೊ ನಾನು ಅವಾಗಲೇ ಯಾಕೆ ಪಾರ್ಟಿ ಕೊಡ್ಸೋಣ ಅಂತ ಹೇಳಿ ಇವತ್ತು ಡಿಸೆಂಬರ್ 21 ಇವತ್ತು ಅವರಿಗೆ ಪಾರ್ಟಿ ಕೊಡ್ಸೋಕ್ಕೆ ಅಂತ ಕರ್ಕೊಂಡು ಬಂದಿದ್ದೀನಿ ಗೈಸ್. ನೀವು ನೋಡ್ಬೋದು, ಮಾನ್ಯ ಮಹಿಳಾ ಚಂದನ ಅವರು, ನಿಸರ್ಗ ಅವರು, ಕುಣಿಮಿನಿ ನಿಸರ್ಗ ಅವರು, ರಾಹುಲ್ ಡಿ ಪೂತಿ ಅವರು, ಚಂಪಾ ಚೌಹಾಣ್ ಅವರು, ಶೇಷಾದ್ರಿ ರಾಮ್ಪುರ್ ಅವರು ಬಂದಿದ್ದಾರೆ ಗೈಸ್. ಗೈಸ್ ಏನು ಗೊತ್ತಾ ಗೈಸ್, ಇವತ್ತು ನಾನು ಔಟ್ಫಿಟ್ ಹಾಕೊಂಡು ಬಂದಿರೋದು ಈ ನನ್ನ ಫ್ರೆಂಡ್ಸ್ ಎಲ್ಲ ಕೊಟ್ಟಿರೋವಂಥ ಗಿಫ್ಟ್ ನನ್ನ ಬರ್ತ್ಡೇಗೆ. ಹೆಂಗೈತಿ ಅಂತ ತಿಳಿಸಿ ಹೇಳಿ. ನನಗಂತೂ ಇಷ್ಟ ಆಯಿತು. ಸ್ವಲ್ಪ ನೀವೇನು ಹೇಳ್ತೀರಾ? ಚೆನ್ನಾಗೈತೆ. 9.8 0.5 ಯಾಕೆ ಮಾಡಿಲ್ಲ ಅಂತಂದರೆ ಇಲ್ಲ ಹೇಳೋ. ಖುಷಿ ಕಣ, ಬ್ಲೆಸ್ಸಿಂಗ್. ಅವನು ಹೇಳಿದ್ದ ನನಗೆ, ಚಂದನ ಅವರು ನಂದು ಚಂದನ ನೋಡಿ ಗೈಸ್, ಆ ಐಸ್ ಕ್ರೀಮ್ ತಿಂದಿದ್ದು ಇದನ್ನು ಬಿಡ್ತಿಲ್ಲ, ಅದನ್ನೂ ಹಾಕೊಂಡು ನೆಕ್ಕ ಕಚ್ಚಾಳೆ ಚಂದನ. ಶೇಷಾದ್ರಿ ರಾಮ್ಪುರ್. ಇಲ್ಲಿ ಈ ಗೇಮ್ ಹೆಸರೇನು? ಯೂನೋ ಗೇಮ್. ಶೇಷಾದ್ರಿ ಅವರು ಹೇಳ್ಕೊಡ್ತಿದ್ದಾರೆ. ಸೊ ಇವರೆಲ್ಲ ಕೇಳಿಸ್ಕೊಳ್ತಿದ್ದಾರೆ ಆ ಗೇಮ್ನ. ಶ್ರೀ ಹೇಳ್ಕೊಡು +2 ಕಾರ್ಡ್. +2 ಅಂತಂದರೆ ಇದನ್ನು ನಾನು ಹಾಕಿದರೆ ನನ್ನ ನೆಕ್ಸ್ಟ್ ಇರೋನು +2 ತಗೋಬೇಕು. 2 ಕಾರ್ಡ್ ತಗೋಬೇಕು. ಡೆಕ್ಕಿಂದ 2 ಕಾರ್ಡ್ ತಗೋಬೇಕು. ಹಾಂ. +4 ಅಂದರೆ 4 ಕಾರ್ಡ್ ತಗೋಬೇಕು ನೆಕ್ಸ್ಟ್ ಇರೋನು. ರಿವರ್ಸ್ ಅಂದರೆ ಈಗ ಅವಳು ನನಗೆ +2 ಕೊಟ್ಟಳು ಅಂತ. +2 ಕೊಟ್ಟಾಗ ನಾನು ರಿವರ್ಸ್ ಹೊಡೆದೆ, ರಿವರ್ಸ್ ಹೊಡೆದೆ. ಹಿಂಗೆ ನಡೀತಿರೋ ಗೇಮು ಮತ್ತೆ ಹಿಂಗೆ ಹೋಗ್ಬೇಕು. ಅಂದರೆ +2 ಅವಳೇ ತಗೋಬೇಕು.
ತಿಳಿತಾ? ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು? ನೆಕ್ಸ್ಟ್ ಫಸ್ಟ್ ಕಾರ್ಡ್ಸ್ ಹಂಚ್ತೀನಿ. ಯು ಟಾಲರೇಟ್ ಫ್ರಮ್ ಅಸ್. ಅಪ್ಪ ಒಂದಿತ್ತು ಯಾವುದು ಅಂದ್ರೆ ನಮ್ಮ ಎಲ್ಲರಿಂದ ಟಾಲರೇಟ್ ಮಾಡ್ತೀಯ ನೀ ಕಾರ್ಡ್, ಅದು ಬಿಟ್ಟರೆ ಜೋರಾಗಿ ಮಾತಾಡ್ಬೋದು. ನಿಸರ್ಗ, ಒನ್ ಥಿಂಗ್ ಯು ಟಾಲರೇಟ್ ಫ್ರಮ್ ಅಸ್. ಅಸ್ ಅವೇದು ಕುರುಮ್ ಕುರುಮ್ ಇರ್ತದೆ, ಅದ್ರ ಮೇಲೆ ಕ್ರೀಮ್ ಹಾಕಿ ಕೊಡ್ತಾರೆ. ಕಮ್ಮಿಂಗ್ ಲೇಟಾ? ಕಮ್ಮಿಂಗ್ ಲೇಟ್. ಅದಕ್ಕಂತಾನೆ ಸಪ್ರೇಟ್ ವಿಡಿಯೋ ಮಾಡಿ ಅವಾಗ ಹೇಳ್ತೀವಿ. ಬೇಡ ಈಗ ಹೇಳಿ. ಶೇಷಾದ್ರಿ, ಒನ್ ಥಿಂಗ್ ಯು ಟಾಲರೇಟ್ ಫ್ರಮ್ ಅಸ್. ಟಾಲರೇಟಾ? ಹಾಂ, ನಿನ್ನೆ ಟಾಲರೇಟ್ ಮಾಡೋ ಅಂಥದ್ದು ಏನು ಮಾಡಿಲ್ಲ ನೀವು. ನಿನ್ನೆ ಅವರೆಲ್ಲ ಟಾಲರೇಟ್ ಮಾಡ್ತಿದಾರ. ಕೈಂಡ್ ಚಂಪಾ, ಯೋರ್ ಟರ್ನ್. ಒನ್ ಥಿಂಗ್ ಯು ಟಾಲರೇಟ್. ನಿನ್ ಸಿಟ್ಟಲ್ಲ, ನಮ್ಮಿಂದ ಏನು ಟಾಲರೇಟ್ ಮಾಡ್ತಿದೀಯ? ಇಟ್ಸ್ ಚಂಪಾಸ್ ಟರ್ನ್. ಹೇಳು. ರಾಹುಲ್, ಆ್ಯಕ್ಚುಲಿ ಅವನನ್ನೇ ಟಾಲರೇಟ್ ಮಾಡ್ತಿರೋದು ನೀವಲ್ಲ. ನಿಮಗೆ ಥ್ಯಾಂಕ್ಸ್. ಅಣ್ಣ ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಕಣಣ್ಣ. ಅವರು ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಅನ್ನೋದನ್ನ ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಯಾವಾಗಲೂ ಶಿ ಈಸ್ ಆಲ್ವೇಸ್ ಡೂಯಿಂಗ್ ದಿಸ್ ಬಿಸ್ನೆಸ್ ಓನ್ಲಿ. ಇದು ನನ್ನ ಸ್ಟ್ರೆಸ್ ಬರ್ಸ್ಟರ್ ಗೊತ್ತಾ. ನೀವು ಬೇಜಾರಾದರೂ ಖುಷಿ ಆದರೂ ಏನಾದರೂ ಇದನ್ನೇ ಮಾಡೋದು ನಾನು. ಊರೂರು ಸುತ್ತಿದ ಮೇಲೆ ನಮ್ಮೂರೇ ನಮಗೆ ಮೇಲೆ ಅಂತಂದಾಗೆ ನಾವು ಯಾವ ಫುಡ್ಗೋಸ್ಕರ ಎಲ್ಲಿಗೆ ಹೋದ್ರೂ ಕೊನೆಗೆ ನಮ್ಮ ಆಲ್ ಟೈಮ್ ಫೇವ್ರೆಟ್ ಅಡ್ಡ ನಾವು ದೇವನಗರಿ ಫುಡ್ ಸ್ಟ್ರೀಟಿಗೆ ಬರಲೇಬೇಕು. ಈ ಮಾಲ್ಗುಡಿಲಿ ಕಾಫಿ ಕುಡಿಲೇಬೇಕು ಅನ್ನಂಗೆ ಆಗ್ಬಿಟ್ಟೈತೆ. ಶೇಷಾದ್ರಿ, ಏನಂತೀರಾ ಇದಕ್ಕೆ? ದಿನ ಬರ್ತೀನಿ ಗುರು ನಾನು. ಶೇಷಾದ್ರಿ ಅವರ ಫೇವ್ರೇಟ್ ಅಡ್ಡ ಇದು. ಇವ್ದು ಹಂಗೆ ಇವ್ರು ಯಾವಾಗಲೂ ಹಿಂಗೆ ಜಗಳ ಮಾಡ್ತಿರ್ತಾರೆ ಗೈಸ್. ಏನಾದರೂ ಹೇಳಿ. ಇಲ್ಲ, ಇವತ್ತು ಗುರುದೇವ್ ಫುಲ್ ಅವಳಿ ಜಾಲಿ ಜಾಲಿ, ದುಡ್ಡು ಖಾಲಿ ಖಾಲಿ. ಆಕಿ ನಾನು ದುಡ್ಡು ಖರ್ಚು ಮಾಡ್ಸಕ್ಕಂದ್ರೆ ಭಾರಿ ಖುಷಿ ಗೈಸಿ ಅವಳಿಗೆ. ಆಕಿಗೆ ಒಂದ್ಸಲ ಸಮಾಧಾನ ಆಗತ್ತೆ. ಜೀವನ ಪಾವನ. ಏನಂತೀಯ ಚಂಪ? ನಾನು ಬರ್ಡೇ ಮಾಡಿದ್ದೆ. ಏನು ಮಾಡಿದ್ದೆ? ಚಂಪಾ ಜ್ಯೂಸ್. ಅಲ್ಲ, ಈಕಿ ಬರ್ತಡೇ ಈಕಿ ತಳಗೆ ಬರೋಕ್ಕಿಂತ ಮುಂಚೆ ನಮ್ಮ ಅವನ ಜ್ಯೂಸ್ ಸ್ಟಾಲಿಗೆ ಕುತ್ಕೊಂಡ್ಬಿಟ್ಟಿವಿ. ಹಂಗೆ ನನ್ನ ಬರ್ತಡೇಗೂ ನೋಟಿ ಗೈಸಿ ಮನೆಯಲ್ಲಿ ಇರೋದೆಲ್ಲ ಕೊಡಿಸ್ತಿದ್ದೀನಿ ನಾನು. ಒಂದಕ್ಕಿಂತ ಒಂದು ಚಂದ ಅಂತಂದಾಗ ಅಷ್ಟು ಕೊಡಿಸ್ತಿದ್ದೀನಿ. ಚಂದನ, ಚಂದನ, ಹಾಯ್. ಚಂದ, ನೀನು ಹೇಳು. ಜುಮ್ ಜುಮ್ ಮಾಯಾ, ಜುಮ್ ಜುಮ್ ಹಲೋ. ಈ ದಿನ ಆದ ನಂತರ ಒಂದು 3 ದಿನ ಬಿಟ್ಟು ನಮ್ಮ ಫ್ರೆಂಡ್ಸು ನನಗೆ ಮತ್ತೆ ಗಿಫ್ಟ್ ಆಗಿ ಈ ಫ್ರೇಮ್ನ ಕೊಟ್ಟರು ಗೈಸ್. ಐ ಲವ್ ದಿಸ್ ಫ್ರೇಮ್ ಆ್ಯಂಡ್ ಐ ಲವ್ ಯು ಗೈಸ್. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಫಸ್ಟ್ ಆಫ್ ಆಲ್ ಈ ಫ್ರೇಮ್ನ ನೋಡಿ ನಾನು ಪ್ರತಿಯೊಬ್ಬರು ಬರ್ತಡೇಗೂ ಫ್ರೇಮ್ ಕೊಡೋದು ಒಂದು ಪದ್ಧತಿ ನಮ್ಮ ಗ್ರೂಪಲ್ಲಿ. ಸೊ ನಾನು ಪ್ರತಿಯೊಬ್ಬರು ಬರ್ತಡೇಗೂ ಈ ಪಾರ್ಟಲ್ಲಿ ನನ್ನ ಕವನ ಇರ್ತಿತ್ತು. ಸೊ ನನಗೆ ಯಾರು ಕವಿತೆ ಬರೀತಾರೆ ಅಂತ ನನಗೊಂದು ಬಿಗ್ಗೆಸ್ಟ್ ಕ್ವಶನ್ ಮಾರ್ಕ್ ಯಾವಾಗಲೂ ನನ್ನ ತಲೆಯಲ್ಲಿತ್ತು. ಆ್ಯಂಡ್ ಅದರಲ್ಲಿ ಏನೇ ಬರೆದಿದ್ರು ಅಥವಾ ಅದೊಂದು ಕವಿತೆ ಅನ್ನೋದು ನನಗೊಂದು ಬ್ಯೂಟಿಫುಲ್ ಥಾಟ್. ನನಗೆ ಯಾರಾದರೂ ಒಬ್ಬರು ಬರೀತಾರೆ ಅಂತ ಅನ್ನೋದು. ಸೊ ಈ ಸಲ ಕುಮಾರ ರಾಹುಲ್ ಡಿ ಪುತ್ತಿ ಅವರು ನನಗೆ ಬರೆದಿದ್ದಾರೆ. ಸೊ ಓದೋಣ ಬನ್ನಿ. ಗುರು ನಮ್ಮ ಆಪ್ತ ಸ್ನೇಹಿತ, ಕನ್ನಡ ಕವಿತೆಯಲ್ಲಿ ಆಸೆ ಹೊತ್ತ ಕಲಾವಿದ, ಹಗಲು ರಾತ್ರಿ ನಗುವ ಉಲ್ಲಾಸದ ಬೃಂದಾವನ. ಬಹುದಿನಗಳ ನಂತರ ಬಂದಿದೆ ಈ ದಿನ. ವಿಡಿಯೋಗಳಲ್ಲಿ ಜೀವನದ ಕಲಬಿಂಬಿಸುವ
ಇತರರ ಹಿತಕ್ಕೆ ಮನಸ್ಸು ಚಿಂತನೆ ಮಾಡುವ ಈಗ ಶುಭ ಆರೈಕೆಗಳು ಹಂಚುವ ಸಮಯ. ಹುಟ್ಟುಹಬ್ಬದ ಶುಭಾಶಯಗಳು ಪ್ರೀತಿಯ ಗೆಳೆಯ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು. ಐ ಲವ್ ದಿಸ್ ಫ್ರೇಮ್ ಆ್ಯಂಡ್ ಲವ್ ಯು ಗೈಸ್. ಸೊ ಹೀಗೆ ನಾನು ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಸೊ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.